ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು. ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು. ಏನು ನಿಜ? ಇವತ್ತಿನ ವಿಶೇಷವಾದ ವಿಡಿಯೋ ಏನು ಅನ್ಕೊಂಡಿದ್ದೀರಾ? ಮಾಮೂಲಾಗಿ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಗೋಸ್ಕರ ಕಾಯ್ತಾ ಇರೋ ಎಲ್ರಿಗೂ ಇವತ್ತು ಆ ಸಮಯ ಬಂದೇ ಬಿಡ್ತು. ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಎಪಿಸೋಡ್ಗಳು ಇವತ್ತಿಂದ ಸ್ಟಾರ್ಟ್ ಆಗುತ್ತೆ. ಆಲ್ಮೋಸ್ಟ್ ಆಲ್ ಬಿಗ್ ಬಾಸ್ ಸ್ಟಾರ್ಟ್ ಆದಂಗೆನೆ ಅಲ್ವಾ? ಇಲ್ಲಿವರೆಗೆ ನಾವು ಪ್ರಮೋಗಳ ಬಗ್ಗೆ ಮಾತ್ರನೇ ಮಾತಾಡ್ತಾ ಇದ್ವಿ. ಇವಾಗ ಫುಲ್ ಪ್ರಮೋ ಅಲ್ದೇನೆ ಇವತ್ತಿಂದ ಎಪಿಸೋಡ್ ಬರೋದ್ರಿಂದ ಎಪಿಸೋಡ್ಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಇವತ್ತಿನ ಎಪಿಸೋಡು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅದಕ್ಕೆ ನಾನು ಈ ಹಾಡು ಹೇಳಿರೋದು. ಏನು? ಹೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು ಅಂತ ಇವತ್ತಿನ ಎಪಿಸೋಡನ್ನ ನೋಡಿದೆ ನಾನು. ಜಿಯೋ ಹಾಟ್‌ಸ್ಟಾರ್ ಅಲ್ಲಿ ಬಂದಿತ್ತು. ಅದನ್ನ ಎಪಿಸೋಡ್ ನೋಡಿ ಇವತ್ತು ನಿಮ್ಮ ಜೊತೆ ಮಾತಾಡೋಣ ಅಂತ ಇವಾಗ ಕೂತ್ಕೊಂಡಿದ್ದೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸುಜಾತ. ಸುಗಮ ಕ್ರಿಯೇಷನ್ಗೆ ಸ್ವಾಗತ, ಸುಸ್ವಾಗತ. ಬಿಗ್ ಬಾಸ್ ಮನೆ ಮಾತುಕತೆ ಇನ್ನು ಮನೆಯೊಳಗೆ ಹೋಗಿಲ್ಲ. ಅಗ್ನಿ ಪರೀಕ್ಷೆ ಆದ್ಮೇಲೆ ಎಲ್ಲ ಮನೆಯೊಳಗೆ ಹೋಗ್ತಾರೆ. ಆಮೇಲೆ ಬಿಗ್ ಬಾಸ್ ಮನೆ ಮಾತುಕತೆ. ಸದ್ಯಕ್ಕೆ ನಾವು ಅಗ್ನಿ ಪರೀಕ್ಷೆ ಬಗ್ಗೆ ಮಾತಾಡೋಣ. ಏನಾಗ್ತಾ ಇದೆ ಅಗ್ನಿ ಪರೀಕ್ಷೆ ಒಳಗಡೆ ಅಂತ. ಹೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು ಅಂತ ಒಂದು ಹಾಡೇ ಇದೆಯಲ್ವಾ? ಆ ಥರ ನಾವು ಇಷ್ಟು ದಿವಸದವರೆಗೆ ಪ್ರಮೋಗಳನ್ನ ನೋಡಿದ್ವಿ. ಪಾಪ ಪ್ರಮೋದಲ್ಲಿ ಯಾರನ್ನ ಸೆಲೆಕ್ಟ್ ಮಾಡ್ತಾರೆ, ಏನ್ ಕತೆ ಅಂತ ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಇತ್ತು. ಆದರೆ ಇವತ್ತಿನ ಒಂದು ಎಪಿಸೋಡಲ್ಲಿ ಆ ಕ್ಯೂರಿಯಾಸಿಟಿಗೆ ಒಂದು ಬ್ರೇಕ್ ಬರ್ತಾ ಇದೆ. ಯಾಕೆಂದ್ರೆ ಎಪಿಸೋಡ್ ಫುಲ್ ಬರೋದ್ರಿಂದ ಯಾರು ಸೆಲೆಕ್ಟ್ ಆಗ್ತಾರೆ ಬಿಗ್ ಬಾಸ್ ಮನೆ ಒಳಗಡೆ ಹೋಗೋಕೆ, ಕಾಮನ್ ಪೀಪಲ್ ಯಾರು ಸೆಲೆಕ್ಟ್ ಆಗ್ತಾರೆ ಅನ್ನೋದನ್ನ ಇವತ್ತು ಆ ಒಂದು ಕ್ಯೂರಿಯಾಸಿಟಿಗೆ ಬ್ರೇಕ್ ಬೀಳುತ್ತೆ. ಪ್ರಮೋ ನೋಡಿದಾಗ ನಮಗೆ ಅಲ್ಲಿ ಇಲ್ಲಿ ಅವ್ರನ್ನ ಯಾರನ್ನ ಸೆಲೆಕ್ಟ್ ಮಾಡಿದ್ದಾರೆ ಅಂತ ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಆದರೆ ಇವಾಗ ಕಂಪ್ಲೀಟ್ ಆಗಿ ಯಾರನ್ನ ಸೆಲೆಕ್ಟ್ ಮಾಡಿದ್ರು ಇವತ್ತಿನ ಎಪಿಸೋಡನ್ನ ನೋಡಿದಾಗ ನಾನು ನೋಡಿರೋ ಪ್ರಕಾರ ಬಿಗ್ ಬಾಸ್ನ ಅಗ್ನಿ ಪರೀಕ್ಷೆ ಯಾವ ಥರ ನಡೀತಾ ಇದೆ ಅಂದರೆ 4 ಜನ ಜೂರಿ ಮೆಂಬರ್ಸ್ ಏನಿದ್ದಾರೆ, ಶ್ರುತಿ ಅವರು, ವಿನಯ್ ಅವರು, ಸಂಗೀತ ಗೌಡ ಹಾಗೂ ಚಂದನ್ ಶೆಟ್ಟಿ, ಈ 4 ಜನನು ಸ್ಟೇಜ್ ಮೇಲೆ ಬರುವಂತ ಸ್ಪರ್ಧಿನ ಕೆಲವೊಂದು ಅಗ್ನಿ ಪರೀಕ್ಷೆಗೆ ಒಳಪಡಿಸ್ತಾರೆ. ಇನ್ನೊಂದು ಅವರು ಕೂಡ ನಾನೇನು ಅನ್ನೋದನ್ನ ಅವರು ಎಕ್ಸ್ಪ್ಲೈನ್ ಮಾಡಬೇಕು. ಅದನ್ನ ನೋಡಿ ಜಡ್ಜಸ್ ತೀರ್ಮಾನ ಮಾಡಬೇಕು. ಯಾರು ಈ ಜೂರಿ ಮೆಂಬರ್ಸ್ ತೀರ್ಮಾನ ಮಾಡಬೇಕು. ಅವರು ಸಿಗ್ನಲ್ ಕೊಡಬೇಕು. ರೆಡ್ ಸಿಗ್ನಲ್ ಕೊಟ್ರೆ ಸೆಲೆಕ್ಟ್ ಆಗಿಲ್ಲ ಅಂತ, ಗ್ರೀನ್ ಸಿಗ್ನಲ್ ಕೊಟ್ರೆ ಸೆಲೆಕ್ಟ್ ಆಗಿದ್ದಾರೆ ಅಂತ. 4 ಜಡ್ಜಸ್ ಗ್ರೀನ್ ಸಿಗ್ನಲ್ ಕೊಟ್ರೆ ಬಿಗ್ ಬಾಸ್ ಮನೆ ಒಳಗೆ ಹೋಗಕ್ಕೆ ಡೈರೆಕ್ಟ್ ಆಗಿ ಸೆಲೆಕ್ಟ್ ಆಗಿದ್ದಾರೆ ಅಂತ ಅರ್ಥ. ಅದೇ 3 ಜನ ಕೊಟ್ರು ಆಲ್ಮೋಸ್ಟ್ ಆಲ್ ಸೆಲೆಕ್ಟ್ ಆಗಿರೋರ್ ತರಾನೇ. ಇನ್ನೊಂದು ಏನ್ ಟೆಸ್ಟ್ ಇಡ್ತಾರೋ ಗೊತ್ತಿಲ್ಲ. ಬಟ್ ಇವತ್ತಿನ ಪ್ರಕಾರ ನೋಡಿದ್ರೆ 3 ಬಂದವರು ಕೂಡ 2 ಬಂದವರು ಹೋಲ್ಡ್ ಅಲ್ಲಿ ಇರ್ತಾರೆ. ರೆಡ್ ಸಿಗ್ನಲ್ 2 ಬಂದು 2 ಗ್ರೀನ್ ಸಿಗ್ನಲ್ ಬಂದ್ರೆ ಹೋಲ್ಡ್ ಅಲ್ಲಿ ಇರ್ತಾರೆ. 1 ಬಂದವರು ಡೈರೆಕ್ಟ್ ಆಗಿ ಮನೆಗೆ ಹೋಗ್ತಾರೆ ಅನ್ನೋ ಒಂದು ಕಾನ್ಸೆಪ್ಟ್ ಇದು. ಕ್ಲೀನಾಗಿ ಅರ್ಥ ಆಯ್ತು ಇವಾಗ. ಹಾಗೆ ಇವತ್ತು ಸ್ಟಾರ್ಟಿಂಗ್ ಅಲ್ಲಿ ಬಂದಿರೋದು ಒಬ್ರು ದೀಕ್ಷಾ ಅಂತ ಬಂದಿದ್ರು, ಉಡುಪಿಯಿಂದ ಬಂದಿದ್ರು. ಅದಕ್ಕೂ ಮುಂಚೆ ಯಾರು ಬಂದಿದ್ದಾರೆ ಗೊತ್ತಿಲ್ಲ. ಬಟ್ ದೀಕ್ಷಾ ಅನ್ನೋರು ಬಂದ್ರೆ ಉಡುಪಿಯವರು. ಅವರು ಸೆಲೆಕ್ಟ್ ಆಗಿದ್ದಾರೆ ಎಲ್ಲ ಗೊತ್ತಿಲ್ಲ. ಬಟ್ ಹೇಳಿದ್ರೆ ಬೇಜಾರಾಗುತ್ತೆ ಪಾಪ. ಎಲ್ಲರೂ ಒಂದು ಆಸೆ ಇಟ್ಕೊಂಡ್ ಬಂದಿರ್ತಾರಲ್ವಾ, ಸೆಲೆಕ್ಟ್ ಆಗ್ಬೇಕು ಅನ್ನೋ ಉದ್ದೇಶದಿಂದ ಬಂದಿರ್ತಾರೆ. ಆದ್ರೆ 60 ಜನನು ಮಂಜು ಅವರು ಕಾಮಿಡಿ ಆಗಿದ್ದಾರೆ. ಸ್ವಲ್ಪ ಚೆನ್ನಾಗೆಲ್ಲ ಇದು ಮಾಡಿದ್ರು. ಕನ್ನಡ ಎಲ್ಲ ಚೆನ್ನಾಗಿ ಮಾತಾಡ್ತಾರೆ ಮಂಜು ಅನ್ನೋರು. ತಲೆನ ಬೋಳ್ಸಕ್ಕೆ ಹೇಳಿರೋದು ಮಂಜುಗೆ. ಅವರಿಗೆ 3 ಗ್ರೀನ್ ಬಂದಿದೆ, 1 ರೆಡ್ ಬಂದಿದೆ. ಹಾಗೆ ಈಶಾ ನವೀನ್ ಅಂತ ಒಬ್ರು US ಇಂದ ಬಂದಿದ್ದಾರೆ. ಪಾಪ ಎಷ್ಟೆಷ್ಟು ದೂರದಿಂದ ಅಪ್ಲಿಕೇಶನ್ ಹಾಕಿದ್ದಾರೆ ನೋಡಿ. ಸ್ವಲ್ಪ ನೋಡಕ್ಕೆ ಚೆನ್ನಾಗೇ ಇದ್ದಾರೆ. ಚೆನ್ನಾಗಿ ಬಿಗ್ ಬಾಸ್ ಮನೆ ಒಳಗಡೆ ಹೋದ್ರೆ ಸರ್ವೇ ಆಗ್ತಿದ್ರೋ ಇಲ್ವೋ ಗೊತ್ತಿಲ್ಲ. ಬಟ್ ಅವರಿಗೆ ಮೇಕಪ್ ಕಿಟ್ಟನ್ನ ಅವರಪ್ಪ ಕೊಡಿಸಿರೋ ಇಷ್ಟವಾದ ವ್ಯಾನಿಟಿ ಬ್ಯಾಗನ್ನು, ಹ್ಯಾಂಡ್ ಬ್ಯಾಗನ್ನು ಹಾಳು ಮಾಡಬೇಕು ಅಂತ ಒಂದು ಇದು ಕೊಟ್ಟರು. ಆದರೆ ಅವರು ಅದಕ್ಕೂ ಕೂಡ ರೆಡಿ ಆಗಿದ್ರು. ಯಾಕೋ ಇಷ್ಟ ಆಗಿಲ್ಲ ಅಂತ
ಅವರಿಗೆ 2 ರೆಡ್ ಸಿಗ್ನಲ್ ಬಂದಿದೆ. ನೆಕ್ಸ್ಟ್ ಬರ್ತಾರೋ ಇಲ್ವೋ ಗೊತ್ತಿಲ್ಲ, ಕ್ವಶನ್ ಮಾರ್ಕು. ಇನ್ನೊಬ್ರು ಚರಣ್ ಶೆಟ್ಟಿ ಅಂತ, ಅವರು ಸೆಲೆಕ್ಟ್ ಆಗಿದ್ದಾರೆ. 3 ಬಂದಿದೆ ಅವರಿಗೆ. ಅವರನ್ನ ನೋಡಿದ್ರೆ ಮಾತ್ರ ಧ್ರುವಂತ ಥರನೇ ಕಾಣಿಸ್ತಾ ಇದೆ. ಇನ್ನೊಂದು ಧ್ರುವಂತೇನ ಅಂತ ಅನಿಸ್ತಾ ಇದೆ ನೋಡಿದ್ರೆ. ಅದೇ ಥರ ಕಾಣಿಸ್ತಾ ಇದ್ದಾರೆ ನೋಡಕ್ ಕೂಡ, ಹಾಗೆ ಮಾತಾಡೋದು ಎಲ್ಲ. ಯಾಕೆಂದ್ರೆ ಉಡುಪಿ ಆ ಕಡೆ ಲ್ಯಾಂಗ್ವೇಜ್ ಇರೋದ್ರಿಂದ ಹಾಗೆ ಅನಿಸುತ್ತೆ ನಮಗೆ ನೋಡಿದ್ರೆ. ಇನ್ನೊಬ್ರು ರತ್ನಾ ಮೇಡಮ್, ಈಗಾಗಲೇ ಹೇಳಿದ್ದೆ ನಾನು, ಸ್ಕೂಲ್ ಟೀಚರ್ ಆಗಿ, ಹೆಡ್ ಮಾಸ್ಟರ್ ಆಗಿ ರಿಟೈರ್ಡ್ ಆಗಿದ್ದಾರಂತೆ. 72 ವರ್ಷದ ರತ್ನಾ ಮೇಡಮ್ ಅವರು ಯೋಗದಲ್ಲೂ ಕೂಡ ಪರ್ಫೆಕ್ಟಾಗಿ ಮಾಡ್ತಾರಂತೆ. ಯೋಗನ ಫ್ರೀಯಾಗಿ ಯೋಗ ಟೀಚಿಂಗ್ ಮಾಡಿದಾರಂತವ್ರೆಲ್ರಿಗೂ. ಅವರು ಕೂಡ 3 ಓಟ್ಗಳನ್ನು ಪಡೆದಿದ್ದಾರೆ. ಹೋಗ್ತಾರ ಒಳಗಡೆ, ಬಿಗ್ ಬಾಸ್ ಮನೆ ಒಳಗಡೆ? ನಿಮ್ಮ ಪ್ರಕಾರ ಹೋಗ್ಬೋದು ಅವರು? ಏನನ್ಸುತ್ತೆ ನೀವು ನೋಡಿದಾಗ ಕಾಮೆಂಟ್ ಮಾಡಿ. ನೋಡಿದ ಮೇಲೆ ಕಲರ್ಸ್ ಕನ್ನಡದಲ್ಲಿ ಬರುತ್ತೆ, ಇವತ್ತು ರಾತ್ರಿ ಬರುತ್ತೆ. ಹಾಗೆ ಇನ್ನೊಬ್ರು ಮಾತ್ರ ಪೂರ್ಣಿಮಾ GK ಅಂತ ಒಬ್ರು ಮೆಕ್ಯಾನಿಕ್ ಅಂತೆ. ಅವರು ಬಸ್ KSRTC ಬಸ್ ಡಿಪೋದೊಳಗಡೆ. ನಿಜವಾಗ್ಲೂ ಗ್ರೇಟ್ ಅಲ್ವಾ? ಅವರಿಗೆ ಒಂದು ಟಾಸ್ಕ್ ಕೊಟ್ಟರು, ಕುಡಿದು ಮಾತಾಡೋ ಥರ ಒಂದು ಟಾಸ್ಕ್ ಕೊಟ್ಟಿದ್ರು. ಹಾಗೆ ಟೈರ್ನ ಎತ್ತಕ್ಕಾಗುತ್ತಾ? ವಿನಯ್ ಕೊಟ್ಟಿರೋ ಟಾಸ್ಕ್ ಅದು. ನಿಮಗೆ ಟೈರ್ನ ಯಾವ ಥರ ಎತ್ತೀರಿ ತೋರಿಸಿ ಅಂತ ಅಂದರು. ಅವರೇನಿಲ್ಲ, ಟೈರ್ನ ಎತ್ತಿ 45 ಸೆಕೆಂಡ್ಗಳ ಕಾಲ ಹಿಡ್ಕೊಂಡ್ಬಿಟ್ಟು 4 ಗ್ರೀನ್ ಸಿಗ್ನಲನ್ನು ಪಡ್ಕೊಂಡಿದ್ದಾರೆ. ಇದಿಷ್ಟು ಇವತ್ತಿನ ಎಪಿಸೋಡಲ್ಲಿ ಬರುವಂಥದ್ದು. ನೋಡಿ, ಎಪಿಸೋಡನ್ನು ಮಿಸ್ ಮಾಡ್ಕೋಬೇಡಿ. ಆದರೆ ಇವತ್ತು ನಾವು ನೋಡಿರೋ ಅಷ್ಟು ಜನನಲ್ಲೂ 7 ಜನನ ನೋಡಿದ್ದೀವಿ. ಅದರೊಳಗಡೆ ಎಲ್ಲರೂ ಅವ್ರದ್ದೇ ಆದ ಒಂದು ಟ್ಯಾಲೆಂಟಿಂದನೇ ಬಂದಿದ್ದಾರೆ, ಸುಮ್ಮನೆ ಅಂತೂ ಬಂದಿಲ್ಲ. ಇಬ್ರು ಟ್ವಿನ್ಸ್ ಬಂದಿದ್ರು. ಅವರಿಬ್ಬರ ಹೆಸರು ಯೋಗಿತಾ, ಯೋಗಿಶ್ರೀ ಅಂತ. ಇಬ್ರು ಟ್ವಿನ್ಸ್. ಅವರಿನ್ನೂ ಚಿಕ್ಕ ವಯಸ್ಸಲ್ವಾ, ಅಷ್ಟೊಂದು ಏನು ಇದಿರಲಿಲ್ಲ. ಆದರೆ ಇಬ್ಬರಿಗೂ ಒಳಗಡೆ ಬಿಗ್ ಬಾಸ್ ಮನೆ ಒಳಗಡೆ ಹೋಗಬೇಕು, ಇಬ್ಬರಿಗೂ ಹೋಗಬೇಕು ಅಂತಿದ್ರೆ ಇಬ್ಬರನ್ನೂ ಕಳ್ಸೋಕ್ಕಾಗಲ್ಲ, ಒಬ್ಬರನ್ನೇ ಮಾತ್ರ ಕಳಿಸೋದು. ನಿಮ್ಮಿಬ್ಬರೊಳಗೆ ಡಿಸೈಡ್ ಮಾಡಿ ಅಂತಂದ್ರು. ಅವರಿಬ್ಬರು ಮಾತಾಡ್ಕೊಂಡ್ಬಿಟ್ಟು ಒಬ್ಬರು ಮಾತ್ರ ಒಳಗಡೆ ಹೋಗೋಣ ಅಂತ ಒಬ್ಬರು ನಿಂತರೆ, ಅವರು ಕೂಡ ಜಡ್ಜಸ್ನ ಇಂಪ್ರೆಸ್ ಮಾಡೋಕ್ಕಾಗಿಲ್ಲ ಅವರಿಗೆ. ಅವರು ಮನೆಗೆ ಹೋದ್ರ ಇಲ್ಲ ಗೊತ್ತಿಲ್ಲ, ಏನು ಮಾಡ್ತಾರೋ. ನೆಕ್ಸ್ಟ್ ತಗೊಂಬೋದು, ಹೇಳೋಕ್ಕಾಗಲ್ಲ. ನಾವು ಪೂರಾ ಅಗ್ನಿ ಪರೀಕ್ಷೆ ಎಪಿಸೋಡ್ ನೋಡಿದ ಮೇಲೇ ಗೊತ್ತಾಗುತ್ತೆ ಕರೆಕ್ಟಾಗಿ. ಇವಾಗ ಸರಿಯಾಗಿ ನಮಗೆ ಗೊತ್ತಿರೋ ಪ್ರಕಾರ ಹೋಗಿರೋದು ಇವತ್ತಿನ ಎಪಿಸೋಡಲ್ಲಿ ಪೂರ್ಣಿಮಾ GK. ಉಳಿದವರೆಲ್ಲ ಕೆಲವರು ಹೋಲ್ಡಲ್ಲಿದ್ದಾರೆ, ಕೆಲವರು ರಿಜೆಕ್ಟ್ ಆಗಿದ್ದಾರೆ. ನಿಮ್ಮ ಪ್ರಕಾರ ನೀವೇನಾದ್ರು ನೋಡಿದರೆ ಇನ್ಯಾರಾದರೂ ಡೈರೆಕ್ಟಾಗಿ ಬಿಗ್ ಬಾಸ್ ಮನೆ ಒಳಗಡೆ ಹೋಗೋಕ್ಕೆ ರೆಡಿಯಾಗಿದ್ದಾರಾ, ಏನು ಕತೆ ಅನ್ನೋದನ್ನು ಕಾಮೆಂಟ್ ಮಾಡಿ. ಹೀಗೆ ಮಾತಾಡ್ತಾ ಹೋಗೋಣ, ನೋಡೋಣ. ಕಾಮನ್ ಜನಗಳಿಗೂ ಕೂಡ ಸಪೋರ್ಟ್ ಮಾಡೋಣ ನಾವು ಅಂತ ಹೇಳ್ತಾ, ಯಾರು ಹೋದ್ರೂ ಚೆನ್ನಾಗಿ ಒಳಗಡೆ ಇದ್ದು ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಎಲ್ರಿಗೂ ಕೊಟ್ಬಿಟ್ಟು ಒಳ್ಳೆ ವ್ಯಕ್ತಿತ್ವದಿಂದ ಹೊರಗಡೆ ಬಂದರೆ ಬಿಗ್ ಬಾಸಿಗೂ ಒಂದು ಹೆಸರು ಬರುತ್ತೆ. ಹಾಗೆ ನಮಗೂ ನೋಡಿದವರಿಗೆ ಒಂದು ಖುಷಿ ಕೊಡುತ್ತೆ. ನಿನ್ನೆನ ಕ್ವಾಟ್ಲೆ ಕಿಚನ್ ನೋಡಿದ್ರ ಹೇಗನ್ನಿಸ್ತು? ಬಿಗ್ ಬಾಸ್ನ ಸೂರಜ್ ವಿನ್ ಆಗಿದ್ದಾರಲ್ಲ ಕ್ವಾಟ್ಲೆ ಕಿಚನ್. ರಕ್ಷಿತಾ 4ನೇ ಪ್ಲೇಸಲ್ಲಿದ್ದಾರೆ. ಪರವಾಗಿಲ್ಲ, ರಕ್ಷಿತಾ ಅವ್ರಿಗೆ ಗೊತ್ತಿರೋ ಅಡುಗೆನ ಮಾಡಿ ಬಿಗ್ ಬಾಸ್ ಅಲ್ಲಿ ಇದು ಕ್ವಾಟ್ಲೆ ಕಿಚನ್ ಅಲ್ಲಿ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾಳೆ ಚೆನ್ನಾಗಿ ಎಲ್ರಿಗೂ. ಆದರೆ ಎಲ್ಲೂ ಒಂದು ಚೂರು ಮೈನಸ್ ಅಂತೂ ಕಾಣಿಸಿಲ್ಲ. ಹೇಗೆ ಬಿಗ್ ಬಾಸ್ ಮನೆ ಒಳಗಡೆ ರಕ್ಷಿತನ ಪರ್ಸನಾಲಿಟಿನೇ ಆ ಥರ ಅಂತ ಪ್ರೂವ್ ಮಾಡ್ದಂಗಿತ್ತು ಇದು ಕ್ವಾಟ್ಲೆ ಕಿಚನ್ನಲ್ಲಿ. ಮುಂದೆ ಒಳ್ಳೆ ಚಾನ್ಸ್ ಬರ್ಬೋದು ರಕ್ಷಿತಾ ಕೂಡ. ಎಲ್ರಿಗೂ ಆಲ್ ದಿ ಬೆಸ್ಟ್ ಹೇಳೋಣ. ಸೂರಜ್ಗೂ ಕೂಡ ಕಂಗ್ರ್ಯಾಚುಲೇಷನ್ ಹೇಳ್ತಾ ಇವತ್ತಿನ ಈ ಒಂದು ಸಣ್ಣ ಬಿಗ್ ಬಾಸ್ ರಿವ್ಯೂ, ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ರಿವ್ಯೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ನಮ್ಮ ಅನಿಸಿಕೆಗಳು ಹೇಗಿರುತ್ತೆ ಬಿಗ್ ಬಾಸ್ ಮನೆ ಕಂಟೆಸ್ಟೆಂಟ್ಗಳ ಬಗ್ಗೆ, ನಿಮ್ಮ ಅನಿಸಿಕೆ ಏನು, ನನ್ನ ಅನಿಸಿಕೆ ಏನು ಅನ್ನೋದನ್ನೆಲ್ಲ ನೀವು ಕೂತ್ಕೊಂಡು ಮಾತಾಡೋಣ ಅಂತ ಹೇಳ್ತಾ, ನಿಮ್ಮ ಅನಿಸಿಕೆನ ತಪ್ಪದಾಗಿ ಕಾಮೆಂಟ್ ರೂಪದಲ್ಲಿ ತಿಳಿಸಿ.
ನಿಮ್ಮ ಪ್ರಕಾರ ಯೋಗಿತಾ ಯೋಗಿಶ್ರೀ ಸೆಲೆಕ್ಟ್ ಆಗಬೇಕಿತ್ತಾ, ಈಶಾ ನವೀನ್ ಸೆಲೆಕ್ಟ್ ಆಗಬೇಕಿತ್ತಾ, ಮಂಜು ಅವರು, ದೀಕ್ಷಾ, ಚರಣ್ ಶೆಟ್ಟಿ, ರತ್ನಾ ಮೇಡಮ್, ಪೂರ್ಣಿಮಾ ಸೆಲೆಕ್ಟ್ ಆಗಿದ್ದಾರೆ. ಇದರೊಳಗಡೆ ನಿಮ್ಗೆ ಯಾರು ಇಷ್ಟ ಆಗುತ್ತೆ, ಏನು ಕತೆ ಅಂತ ಇವತ್ತಿನ ರಾತ್ರಿ ಎಪಿಸೋಡಲ್ಲಿ ನೋಡಿ ಕೆಳಗಡೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಟಾಟಾ, ಬಾಯ್ ಬಾಯ್, ಥ್ಯಾಂಕ್ ಯು.